ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿದ್ದೆ, ಹಾಗೆ ರ್ಯಾಂಡಮ್ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಈ ಥರ ಕಂಟೆಂಟ್ಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋದಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಟ್ರಾವೆಲಿಂಗ್ ಟಿಪ್ಸ್, ಸೇಫ್ಟಿ ಟಿಪ್ಸ್, ಹಾಗೂ ನನ್ನ ಎಂಟೈರ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಹುಬ್ಳಿ ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಇವತ್ತು ನಾನು ಹುಬ್ಳಿಗೆ ಹೋಗೋ ದಿವಸ ಬಂದಿದೆ, ಯಾಕಂದರೆ ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಸೊ ನಾನೇನು ಮಾಡಿದೆ, ನನ್ನ ತಮ್ಮಂಗೆ ಹೇಳಿದೆ ಈ ಥರ ಬಸ್ ಎಲ್ಲ ಬುಕ್ ಮಾಡಿಕೊಡಿ ಅಂತ. ಅವನು ಬಸ್ ಬುಕ್ ಮಾಡಿಕೊಟ್ಟ. ಹೇಗಾಗಿದೆ ಅಂದರೆ ಬಸ್ ಪ್ರೈಸಸ್ ಎಲ್ಲ ಫುಲ್ ಹೈ ಆಗಿದೆ. ಮುಂಚೆ ನಾನು 400 ರುಪೀಸ್ಗೆಲ್ಲ ಹೋಗ್ತಾಯಿದ್ದೆ. ಇವಾಗ ಯಾವ ಥರ ಆಗಿದೆ ಅಂದರೆ 1500ಗಿನ ಬಸ್ಸಸ್ ಕಮ್ಮಿನೇ ಇಲ್ಲ, ಅದು ಪೀಕ್ ಟೈಮಲ್ಲಿ. ಸೊ ಗುಡ್ ಫ್ರೈಡೇ ಆಗಿರೋದ್ರಿಂದ ಜಾಸ್ತಿ ಆಗಿದೆ, ಹಾಗೆ ಪೀಕ್ ಟೈಮಲ್ಲಿ ಯೂಶ್ವಲಿ ಜಾಸ್ತಿನೇ ಇರುತ್ತೆ. ಬಸ್ ಅಷ್ಟೇ ಅಲ್ಲ, ಏರ್ಲೈನ್ಸ್ ಆಗಲಿ, ಯಾವುದೇ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಅಥವಾ ಏರ್ ಟ್ರಾನ್ಸ್ಪೋರ್ಟ್ ಆಗಲಿ ಎಲ್ಲ ಜಾಸ್ತಿ ಇರುತ್ತೆ. ಟ್ರಾವ್ಲಿಂಗ್ ಟಿಪ್ಸ್. ಇವಾಗ ಟ್ರಾವ್ಲಿಂಗ್ ಟಿಪ್ಸಲ್ಲಿ ನೀವೇನೇನು ಕ್ಯಾರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಲೈಟ್ ವೇಟ್ ಬ್ಲ್ಯಾಂಕೆಟ್ ಅಥವಾ ಶಾಲ್, ಯಾಕಂದರೆ AC ಇರೋದ್ರಿಂದ ಕೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋಬೇಕು. ಹೆವಿ ಮೀಲ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಅದು ಮೋಷನ್ ಸಿಕ್ನೆಸ್ ಹಾಗೂ ವಾಮಿಟಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ನಿಮಗೆ ಹೆಡ್ಫೋನ್ಸ್ ತೊಗೊಳ್ಳಿ, ಸೊ ದ್ಯಾಟ್ ನೀವು ಮ್ಯೂಸಿಕ್, ಮೂವಿ ಅಥವಾ ಪಾಡ್ಕಾಸ್ಟ್ ಟೈಮ್ ಪಾಸ್ ಆಗೋಕ್ಕೆ ನಾನು ಯೂಟ್ಯೂಬ್ ಚಾನಲ್ ಆದರೂ ನೋಡ್ಬೋದು. ಇವಾಗ ಸೇಫ್ಟಿ ಟಿಪ್ಸ್ ಬಗ್ಗೆ ಹೇಳ್ತೀನಿ. ಸೊ ನೀವು ಈ ಥರ ವ್ಯಾಲ್ಯೂಯಬಲ್ಸ್ನ ಕ್ಯಾರಿ ಮಾಡ್ತಾ ಇರ್ತೀರಲ್ಲ, ಮೊಬೈಲು, ಕ್ಯಾಶ್ ಅಥವಾ ಗೋಲ್ಡ್ ಏನೇ ಆಗಲಿ, ಅದನ್ನು ಸೈಡ್ ಬ್ಯಾಗಲ್ಲಿ ಇಟ್ಕೊಳ್ಳಿ, ಸೊ ದ್ಯಾಟ್ ಅದು ತುಂಬ ಸೇಫ್ ಆಗಿರುತ್ತೆ. ಹಾಗೆ ನೀವು ಲಗೇಜ್ನ ನೀಟಾಗಿ ಲಾಕ್ ಮಾಡಿ, ಆಮೇಲೆ ನೀವು ಲೊಕೇಶನ್ನ ನಿಮ್ಮ ಬಿಲವ್ಡ್ ಒನ್ಸ್ ಅಥವಾ ನಿಮ್ಮ ಅಣ್ಣ ತಮ್ಮಂದಿರೋ ಅಥವಾ ಫ್ಯಾಮ್ಲಿಗೆ ಕಳಿಸಿರಿ. ಹಾಗೆ ಒಂದು ವಾಟರ್ ಬಾಟಲ್, ಚಿಕ್ಕ ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಒಂದು ಅಲಾರ್ಮ್ನ ಸೆಟ್ ಮಾಡ್ಕೊಂಡಿರಿ. ನಂದನ ಪ್ಯಾಲೇಸ್ ಮತ್ತು A to B ಕಾಣಿಸ್ತಾ ಇತ್ತು. ನಾನು A to B ಚೂಸ್ ಮಾಡಿದೆ, ಯಾಕಂದರೆ ನಂದನ ಪ್ಯಾಲೇಸಲ್ಲಿ ತುಂಬ ಸತಿ ತಿಂತಾ ಇರ್ತೀನಿ. ಮೇಲೆ ಸರ್ವಿಸ್ ಹಾಲ್ ಇತ್ತು, ಕೆಳಗಡೆ ಸೆಲ್ಫ್ ಸರ್ವಿಸ್ ಇತ್ತು, ಅದಕ್ಕೆ ನಾವು ಮೇಲೇ ಚೂಸ್ ಮಾಡಿದ್ವಿ. ಹೋಗಿದ ತಕ್ಷಣ ಅಲ್ಲಿ ಸ್ಪೆಷಲ್ ಸೂಪ್ಗಳಿದೆ ಅಂತ ಹೇಳಿದ್ರು, ಅದಕ್ಕೆ ನಾನು ಗ್ರೀನ್ ಪಾಲಕ್ ಸೂಪ್ನ ಆರ್ಡರ್ ಮಾಡಿದೆ, ಚೆನ್ನಾಗಿತ್ತು. ಆಮೇಲೆ ಲೈಟಾಗಿ ರೋಟಿ ಕರಿ ಆರ್ಡರ್ ಮಾಡಿದೆ, ಯಾಕಂದರೆ ಹೆವಿ ಮೀಲ್ಸ್ ತಿನ್ನಬಾರ್ದು ಅಂತ ರೈಸ್ ಆರ್ಡರ್ ಮಾಡಲಿಲ್ಲ. ಅಲ್ಲೇ ವೇಟಿಂಗ್ ಪಾಯಿಂಟ್ ಕೂಡ ಇತ್ತು. ಸೊ ಪಿಕಪ್ ವ್ಯಾನ್ ಬರುತ್ತೆ ಇಲ್ಲ ಪಿಕಪ್ ಬಸ್ ಬರುತ್ತೆ ಅಂತ ಹೇಳಿದರು, ಅದಕ್ಕೆ ನಾನು ಇಲ್ಲೇ ವೇಟ್ ಮಾಡ್ತಾಯಿದ್ದೆ. ಹಾಗೆ ಅಲ್ಲಿಂದ ಪಿಕ್ ಮಾಡಿ ನಮ್ಗೆ ಆನಂದರಾವ್ ಸರ್ಕಲ್ಗೆ ನಮ್ಮ ಬಸ್ ಹತ್ತಿಸಿದ್ರು. ಸೊ ಎಂಟೈರ್ ಜರ್ನಿ ಎಕ್ಸ್ಪೀರಿಯನ್ಸಲ್ಲಿ ಆಲ್ರೆಡಿ ಬೋರ್ಡಿಂಗ್ ಪ್ರಾಸೆಸ್ ಕವರ್ ಆಗಿದೆ. ಸೊ ಟಿಕೆಟ್ ಪ್ರೈಸ್ ಬಂದು 400 ಇತ್ತು ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ಇವಾಗ 1500ವರೆಗೂ ಆಗಿದೆ. ಇದು VRL ಬಸ್. ಸೊ ನಾನು VRL ಬಸ್ಗೆ ರೆಗ್ಯುಲರ್ ಕಸ್ಟಮರ್. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲ ಬಂದು ನಮ್ಮ ಹುಬ್ಳಿಯಲ್ಲೇ ಇರೋದು. ಆನ್ ಬೋರ್ಡ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಲೋವರ್ ಬರ್ತ್ನ ಬುಕ್ ಮಾಡಿದ್ದೆ. ಇವಾಗ VRL ತುಂಬ ಲಕ್ಸುರಿಯಸ್ ಆಗಿದೆ. ಲೆಗ್ ರೂಮ್, ಕರ್ಟನ್, ಪ್ರೈವಸಿಗೋಸ್ಕರ ಪಿಲ್ಲೋ ಥರ ಸ್ವಲ್ಪ ನೆಕ್ ಹತ್ರ ಇಡೋ ಹಾಗೆ ಹೈಟ್ ಇತ್ತು, ಕಂಫರ್ಟೇಬಲ್ ಆಗಿತ್ತು. ಹಾಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇತ್ತು, ಅದ್ರ ಜೊತೆ ಚಿಕ್ಕ ಶೆಲ್ಫ್ ಕೂಡ ಇತ್ತು. ನಾನು ಸೋಲೋ ಫೀಮೇಲ್ ಟ್ರಾವೆಲರ್ ಆಗಿರೋದ್ರಿಂದ ತುಂಬ ಕಂಫರ್ಟೇಬಲ್ ಹಾಗೂ ಸೇಫ್ ಅನ್ನಿಸ್ತು. ಸೊ ನನ್ನ ಓವರಾಲ್ VRL ರೇಟಿಂಗ್ ಏನು ಅಂದರೆ ಸೇಫ್ ಆ್ಯಂಡ್ ಸ್ಮೂತ್ ಜರ್ನಿ. ಸೊ ಐ ವಿಲ್ ಗಿವ್ ಅರೌಂಡ್ 9/10. ಸೊ ಫೈನಲಿ ನಾನು ಹುಬ್ಳಿಗೆ ರೀಚ್ ಆದೆ. ಇದು ಕಂಪ್ಲೀಟ್ಲಿ ಹುಬ್ಳಿ VRL ಬಸ್ ಸ್ಟ್ಯಾಂಡ್. ನನ್ನ ತಮ್ಮ ಪಿಕ್ ಮಾಡೋಕ್ಕೆ ಬಂದಿದ್ದ. ಇದರಲ್ಲಿ ನಿಮಗೆ ಬಿಸ್ನೆಸ್ ಎಕ್ಸಾಂಪಲ್ ಕೂಡ ತೊಗೋಬೋದು. ಯಾರೇ ಆಂಟ್ರಪ್ರಿನರ್ ಆಗಿರೋರು ಆಗಲಿ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, VRL ಕಂಪ್ನಿಯವರು ಬರೀ ಒಂದು ಲಾರಿಯಿಂದ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವರು 3000 crores ಆ್ಯನ್ಯುವಲ್ ರೆವೆನ್ಯೂ ತೆಗೆಯುವಷ್ಟು ದೊಡ್ಡ ಕಂಪ್ನಿ ಆಗಿದೆ. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಸೊ ಇದಕ್ಕಿಂತ ಜಾಸ್ತಿನೇ ಆಗಿದೆ. ಸೊ ಇವರು ಒಂದು ಇನ್ಸ್ಪಿರೇಷನ್ ಆಗಲಿ, ಒಂದು ಎಕ್ಸಾಂಪಲ್ ಆಗಲಿ, ಒಂದು ಬಿಸ್ನೆಸ್ ಓಪನ್ ಮಾಡೋಕ್ಕೆ ಅಂತ ದೇ ಆರ್ ದ ರೈಟ್ ಪರ್ಸನ್ ಟು ಬಿ ಆ್ಯಸ್ ಇನ್ಸ್ಪಿರೇಷನ್. ಹಾಗೆ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್ ಅಥವಾ ನಿಮ್ಮ ಡ್ರೀಮ್ ಜಾಬ್ ಆಗಲಿ, ಭಯ ಪಡ್ದಲೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ದ್ಯಾಟ್
VRL ಕಂಪ್ನಿ ಈಸ್ ಫ್ರಮ್ ಹುಬ್ಳಿ. ಹುಬ್ಳಿಯಲ್ಲಿ ಇಷ್ಟು ದೊಡ್ಡ ಬಿಸ್ನೆಸ್ ಪರ್ಸನ್ ಇದ್ದಾರೆ. ಸೊ ನೆಕ್ಸ್ಟ್ ನೀವಾಗಿರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಬೈ ಗೈಸ್, ಲವ್ ಯು ಆಲ್.